Yogeshwar, a BJP MLC, submitted his resignation on Monday evening to the Chairperson of the Legislative Council, Basavaraj Horatti, in Hubballi. The former MLC, who plans to contest from the Channapatna constituency, has previously expressed that he is not interested in running for the council seat with a Congress ticket. He made it clear that he would only run under the BJP banner if he received the party's official nomination. If he does not obtain the party ticket, he intends to contest as an independent candidate. ನಾನು ನನ್ನ ಸ್ವಂತ ಇಚ್ಛೆಯಿಂದ ಬಂದು ಇವತ್ತು ಹುಬ್ಬಳ್ಳಿಯಲ್ಲಿ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಿಗೆ ಇವತ್ತು ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೀನಿ. ಒಂದು, ಮಾನ್ಯ ಕುಮಾರಸ್ವಾಮಿಯವರು ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗಿದ್ದರು. ಅವರ ರಾಜೀನಾಮೆಯಿಂದ ತೆರವಾದಂಥ ಸ್ಥಳಕ್ಕೆ ಇವತ್ತು ಸ್ಥಾನಕ್ಕೆ ಉಪಚುನಾವಣೆ ಬಂದಿದೆ. ಆ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಇಂಗಿತ ಇಟ್ಕೊಂಡು ನಾನು ಈ ತೀರ್ಮಾನವನ್ನು ಮಾಡಿದ್ದೀನಿ. ಯಾವಾಗಲೂ ನಾನು ಜನಗಳ ಮಧ್ಯೆ ಇರಬೇಕು, ಜನಗಳ ಕೆಲಸ ಮಾಡಬೇಕು ಅಂತೇಳಿ ಸಾರ್ವಜನಿಕ ಬದುಕಲ್ಲಿ ಆಸೆ ಪಟ್ಟವನು. ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ನಾನೇನು ಇಷ್ಟು ದಿವಸ ಇಲ್ಲಿ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೆ, ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ. ಮುಂದೆ ಬರ್ತಕ್ಕಂಥ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ. ಪಕ್ಷೇತರ ಬಂಡಾಯ ಸದ್ಯಕ್ಕೇನು ಯೋಚನೆ ಮಾಡಲಿಲ್ಲ. ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸಾಮಾನ್ಯವಾಗಿ ಈ ಥರ ಉಪಚುನಾವಣೆಗಳು ಬಂದಾಗ ಪರ ವಿರೋಧ ಈ ಥರ ಸುದ್ದಿಗಳು ಹರಡ್ತವೆ. ನಾನು ಯಾರ ಹತ್ರನೂ ಇಲ್ಲಿ ತನಕ ಸಂಪರ್ಕ ಮಾಡಲಿಲ್ಲ, ಆ ಥರ ಉದ್ದೇಶನೂ ಇಲ್ಲ. ಬಟ್ ನಾಳೆ ಹೇಳಕ್ಕೆ ಬರಲ್ಲ ಏನಂತ. ಇವತ್ತು ನಾನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರಿಗೆ ನಮ್ಮ ಮುಖಾಂತರ ಮನವಿ ಮಾಡ್ಕೋತೀನಿ, ನನಗೆ ಒಂದು ಅವಕಾಶ ಮಾಡಿಕೊಡಿ. ಉಪಚುನಾವಣೆಯಲ್ಲಿ ನಾನು 100ಕ್ಕೆ 100 ಭಾಗ ನನ್ನನ್ನು ನಮ್ಮ ತಾಲೂಕಿನಲ್ಲಿ ಜನ ಗೆಲ್ಲಿಸ್ತಾರೆ. ನಾನು ಸುಮಾರು ವರ್ಷಗಳಿಂದ ಪಕ್ಷಕ್ಕೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಕುಮಾರಸ್ವಾಮಿಯವರು ಕೂಡ ನಿಮ್ಮ ಮುಖಾಂತರ ಮನವಿ ಮಾಡ್ಕೋತೀನಿ, ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತೀನಿ.